ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಲೈಫ್. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹಂತದಲ್ಲಿ ಜೀವನವನ್ನು ವಿಭಿನ್ನವಾಗಿ ರೂಪಿಸ್ಕೋಬೇಕು ಅನ್ನೋ ಕಲ್ಪನೆ ಅಂತೂ ಮೂಡಿರುತ್ತೆ. ಆ ಕಲ್ಪನೆಗೆ ಕಾರಣ ವ್ಯಕ್ತಿನೇ ಆಗಿರ್ಬೋದು, ಸಂದರ್ಭನೇ ಆಗಿರ್ಬೋದು, ಅಥವಾ ಒಂದು ಪುಸ್ತಕನೇ ಆಗಿರ್ಬೋದು. ಪ್ರೇರಣೆ ಅನ್ನೋದು ಯಾವುದರಿಂದ ಬೇಕಾದರೂ ಸಿಗ್ಬೋದು, ಯಾರಿಂದ ಬೇಕಾದರೂ ಸಿಗ್ಬೋದು. ಆದರೆ ಜೀವನವನ್ನು ಡಿಫ್ರೆಂಟ್ ಆಗಿ ಮತ್ತು ಇನ್ಸ್ಪೈರಿಂಗ್ ಆಗಿ ನಾವು ರೂಪಿಸ್ಕೋಬೇಕು ಅನ್ನೋದಾದರೆ ನಾವು ಇನ್ಫ್ಲುಯೆನ್ಸ್ಡ್ ಆಗೇ ಆಗಿರ್ತೀವಿ. ನನಗೆ ಮೊದಲ ಪ್ರೇರಣೆ ಸಿಕ್ಕಿದ್ದು 9th ಸ್ಟ್ಯಾಂಡರ್ಡಲ್ಲಿರುವಾಗ. ನಾವು 9th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಪೊಯಮ್ ಇತ್ತು, ದ ರೋಡ್ ನಾಟ್ ಟೇಕನ್ ಅನ್ನೋದು. ಈ ಪೊಯಮ್ನ ಅರ್ಥನ ನಮ್ಮ ಟೀಚರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಅಂತ ಅಂದರೆ ಅದು ನನ್ನ ಯೋಚನೆ ದಿಕ್ಕನ್ನೇ ಬದಲಾಯಿಸಿತು. ಭವಿಷ್ಯದ ಪರಿಕಲ್ಪನೆ ಹುಟ್ಟಿದ್ದು ಆ ದಿನ. ಇದರಲ್ಲಿ ಕವಿ ಎಲ್ಲರೂ ನಡೆದ ಹಾದಿಯಲ್ಲಿ ನೀವು ನಡೆಯದೆ ವಿಭಿನ್ನ ವ್ಯಕ್ತಿತ್ವ ಹಾಗೂ ಭವಿಷ್ಯದ ರಚನೆಗೆ ಯಾರೂ ನಡೆಯದ ಹಾದಿಯಲ್ಲಿ ನೀವು ನಡೆಯಬೇಕು ಎಂದು ಹೇಳುತ್ತಾರೆ. ಎಲ್ಲರ ಹಾಗೆ ನಾನು ಬದುಕಬಾರ್ದು ಅಂತ ಅವತ್ತೇ ಯೋಚಿಸಿದೆ. ಅಂದು ಮೊಳಕೆ ಹೊಡೆದ ಆ ಬೀಜ ಇಂದು ಹೆಮ್ಮರವಾಗಿದೆ. ನಿಮ್ಮ ಜೀವನದಲ್ಲೂ ಇದೇ ಥರದ ಯಾವುದಾದ್ರೂ ಸಂದರ್ಭ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.